ಬೀಜ ಕಳ್ಳತನ ಮಾಡಿದ ಕಳ್ಳರ ಕೈಗೆ ಕಡಿವಾಣ ಹಾಕಿದ ಪೊಲೀಸ್ ಅಧಿಕಾರಿಗಳು. ಧಾರವಾಡದ ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಮಾರಾಟ ಮಾಡಲೆಂದು ರೈತರು ತಂದಿಟ್ಟಿದ್ದ 52,000 ಮೌಲ್ಯದ 75 ಕ್ವಿಂಟಾಲ್ ಕಡಲಿ ಬೀಜಗಳದ್ದ 13 ಚೀಲಗಳು ಕಳ್ಳತನವಾದ ಬಗ್ಗೆ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸದರಿ ಪ್ರಕರಣವನ್ನು ಭೇದಿಸಲು ಧಾರವಾಡ ಉಪವಿಭಾಗದ ಎಸ್ಪಿ ಶ್ರೀ ಪ್ರಶಾಂತ ಸಿದ್ದನಗೌಡರ ಮಾರ್ಗದರ್ಶನದಲ್ಲಿ ಧಾರವಾಡ ಉಪನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ದಯಾನಂದ ಶೇಗುಣಿಸಿ ಮತ್ತು ಅವರ ಸಿಬ್ಬಂದಿ ಒಳಗೊಂಡ ವಿಶೇಷ ತಂಡವನ್ನು ರಚಿಸಲಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಸದರಿ ತಂಡವು ಆರೋಪಿಗಳ ಸುಳಿವು ಬೆನ್ನತ್ತಿ ಪ್ರಕರಣ ದಾಖಲಾದ 24 ಗಂಟೆಗಳ ಒಳಗೆ ಕಡಲೆ ಬೀಜ ಕಳ್ಳತನ ಮಾಡಿದ್ದ ಅರುಣ್ ಮಾಡಮಗೇರಿ 43 ವರ್ಷ, ಪ್ರಕಾಶ್ ಹುಬ್ಬಳ್ಳಿ 33 ವರ್ಷ, ಮಂಜುನಾಥ್ ಜಮ್ಮನಾಳ 29 ವರ್ಷ ಎಂಬ ಮೂವರನ್ನು ಬಂಧಿಸುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಕಳ್ಳತನವಾಗಿದ್ದ 7.5 ಕ್ವಿಂಟಾಲ್ ಕಡಲೆ ಬೀಜಗಳನ್ನು ಮತ್ತು ಕೃತ್ಯಕ್ಕೆ ಬಳಸಿದ್ದ 2 ದ್ವಿಚಕ್ರ ವಾಹನಗಳು ಸೇರಿದಂತೆ ಒಟ್ಟು 1.72 ಲಕ್ಷ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸುವಲ್ಲಿ ಕರ್ತವ್ಯ ನಿರ್ವಹಿಸಿದ ಉಪನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ದಯಾನಂದ ಶೇಗುಣಿಸಿ ಮತ್ತು WPSI LK ಕೊಡಬಾಳ, ASI KH ನೆಲ್ಲೂರು ಸಿಬ್ಬಂದಿ ಹಾಗೂ ಜನರು DY ಭಜಂತ್ರಿ, NO ಜಾದವ, AM ಅಂಗಡಿ, DN ಗುಂಡಗೈ, RR ದೊಡ್ಡಮನಿ, MKBCD ಬಳ್ಳಾರಿ, HY ಪಟ್ಟಣವರ್, MS ಗೋರೆಬಾಳ, A ಮುಡಶಿರವರಗಳು ಕಾರ್ಯವೈಖರಿಯನ್ನು ಮಾನ್ಯ ಪೊಲೀಸ್ ಆಯುಕ್ತರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಶ್ಲಾಘಿಸಿರುತ್ತಾರೆ. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವರದಿ ಬಾಲು ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.